ಇಷ್ಟ ದಿನ ಕದ್ದ ಮುಚ್ಚ ಹೊಕ್ಕಿದ್ದೆ, ಈಗ ರಾಜಾರೋಷವಾಗಿ ಹೊಕ್ಕಿದ್ ನೋಡು. ಬೇಕಂದ್ರೆ ಇರ್ಬೋದು, ಸಾಕಂದ್ರೆ ಹೋಗ್ತಾ ಇರ್ಬೇಕು ಅಷ್ಟ. ನಾ ಗಂಡ್ಸದೀನಿ, ನನ್ನ ಬಟ್ಟು ಮನ್ಸಾಕ್ ಬರಾಕ್ ಹೋಗ್ಬೇಡ ನೀನು. ಹಂಗ ಇವತ್ತು ನಾನು ರಾತ್ರಿ ಊಟಕ್ಕೆ ಬರಂಗಿಲ್ಲ. ನಾನು ಲೀಲಾನ್ ಜೊತೆಗೆ ಊಟಕ್ಕೆ ಹೋಗ್ತೀನಿ, ನೀನ್ ಒಬ್ಬಕ್ಕೆ ಮಾಡ್ಕೊಂಡ್ ತಿನ್ನು. ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಇವ್ರ ಬಗ್ಗೆ ನಾನು ಕೇರ್ ತಗೊಳ್ಳೇ ಇಲ್ಲ. ನಾನು ಬರೀ ನನ್ನ ಬಗ್ಗೆ ಯೋಚನೆ ಮಾಡಿದೆ, ಇವ್ರ ಬಗ್ಗೆ ನಾ ಯೋಚನೆನ ಮಾಡಲಿಲ್ಲ. ಅಂದಲೇನೆ ಇವತ್ತು ನನ್ನ ಕೈ ಜಾರಿ ಹೋಗ್ಬಿಟ್ರೆ ಇವ್ರು. ನಾ ಏನ್ ಮಾಡ್ಲಿ? ನಾ ಯಾರಿಗೆ ಹೇಳಿ? ನನಗೆ ಯಾರು ದಿಕ್ಕು? ಏನ್ ಮಾಡಕತ್ತೀರಿ? ಶಬನ ಅಕ್ಕ ಬಾರವ. ರಶ್ಮಿ, ನಿಮ್ಮ ಮನ್ಯಾಗ ಜೋರ್ ಜೋರ್ ಬಾಯ ಆಗತ್ತಿತ್ತವ. ನಿಮ್ಮ ಯಜಮಾನ್ರು ಸಿಟ್ನ್ಯಾಗ ಬೈಕ್ ತಗೊಂಡ್ ಹಂಗ ಹೋಗೇ ಬಿಟ್ರು. ಅದಕ್ಕೆ ಏನಾತ ಏನ ಎತ್ತ ಅಂತ ಕೇಳಾಕ ಅಂತ ಬಂದೆವ ನಾನು. ಯಾಕ ಬಡದ್ರನ? ಇವ್ರ ನನ್ ಕೂಡ ಜಗಳ ಮಾಡಿದ್ರವ. ಆಕಿಗೆ ಬಡದಿದ್ನೆಲ್ಲ ನಾನು ಹೋಗಿ ಮನೆಗೆ ಹೋಗಿ ಬೇಷಂಗ್ ನಾಚ್ ಬಂದಿನಿ ಆಕಿಗೆ. ಆಕಿ ಇವ್ರ ಮುಂದೆ ಹೇಳಲ್ಲ. ಇವ್ರು ಬಂದು ನನ್ನ ಬಡದ್ ಬಿಟ್ರೆ ಅವ್ವ. ಎಂದು ನನ್ನ ಮ್ಯಾಕ ಕೈ ಎತ್ತಾರಲ್ಲವ ಇವ್ರು. ಈಗ ಏನಂತಾರ ಗೊತ್ತಾನೆ ಅಕ್ಕ, ಬೇಕಂದ್ರೆ ಇರ್ಬೋದು, ಸಾಕಂದ್ರೆ ಹೋಗ್ಬೋದು ಅಂತಾರ ಇವ್ರು ನನಗ. ನಾವಲ್ಲಿವ, ನಾನಂತವ್ರ ಮನೆಗೆ ಹೋಗ್ತೀನಿ. ನಂದು ಏನೈತಿ ಇನ್ನ ಇಲ್ಲಿ ಮನೆಯಾಗಿರಾಕ? ಏ ಹುಚ್ಚಿ, ನಿನ್ ತವ್ರ ಮನೆಗೆ ಹೋದ್ರ ಇನ್ನು ಬೇಷ್ ಆತಂತ ನಿನ್ ಗಂಡ. ಹಂಗ್ ಮಾಡಕ್ ಹೋಗ್ಬೇಡ, ಇಲ್ಲೇ ಇರು. ಇದ್ದು ನೋಡಿಲ್ಲೇ ನಿನ್ನ ಗಂಡನ ಹದ್ದ ಬಸ್ನ್ಯಾಗ ಇಟ್ಕೋ. ನೀ ಬಿಟ್ಟು ಹೋದಿ ಅಂದ್ರೆ ಇನ್ನಡ್ ಚಲೋ ಆತಂತಾರ. ತವ್ರ ಮನಿ ಏಸ್ ದಿನದ್ದು? ತಂದೆ ತಾಯಿ ಇರೋ ಮಠ ತವ್ರ ಮನಿ. ತಂದೆ ತಾಯಿ ಮುಂದಕ್ಕೆ ಹೋದ್ಮ್ಯಾಗ ಯಾರ್ ಹಚ್ಚ ನಾಯಿ ಅಂತಾರ. ಬ್ಯಾಡ, ತವ್ರ ಮನಿಗೆ ಹೋಗಕ್ ಹೋಗ್ಬೇಡ. ನಿನ್ನ ಗಂಡಗ ಬಾಳ ಸದ್ರ ಕೊಟ್ಟಿ ನೀನು. ಹೌದವ ಯಕ್ಕ, ನಂದು ತಪ್ಪೈತಿ. ನನ್ನ ಗಂಡ ಕೈ ಜಾರಿ ಹೋಗಾಕ ನಾನಾ ಕಾರಣ. ನಡ್ವಾ, ಗಂಡ ಹೆಂಡತಿ ಅಂದ್ರ ಒಟ್ಟಿಗೆ ಇರಬೇಕು. ಏನ ಕಷ್ಟ ಸುಖ ಬಂದ್ರು ಇಬ್ರು ಹಂಚ್ಕೋಬೇಕು. ನಾ ಹೆಚ್ಚು ನೀ ಹೆಚ್ಚು ಅಂತೇಳಿ ಹಂಗತಿ ಇರಬಾರ್ದು. ನೋಡಿಲಿ, ಇನ್ನು ಕಾಲ ಮಿಂಚಿಲ್ಲ. ಇದು ಈಗ ತಟಗ ಐತಿದು. ಈಗ ಇದನ್ನ ಚೂಟ್ ಹಾಕ. ಇದು ದೊಡ್ಡದಾತಂದ್ರ ಆಗಂಗಿಲ್ಲ. ನಿಮ್ಮ ಮನ್ಯಾಗ ಹಿರಿಯರನ್ನ ಕರೆಸಿಬಿಟ್ಟು ಎಲ್ಲ ಹೇಳಾಕಲಿ. ನಿಮ್ಮ ಅತ್ತಿಯರ ಅದಾರ ಇಲ್ಲ, ಕರೆಸವ್ರನ್ನ. ನಮ್ಮ ಅತ್ತಿ ಸರಿ ಇಲ್ ಬಿಡೆ, ಆಕಿ ಭಾಳ ಬದ್ಮಾಶ್ ಅದಾಳ. ಆಕಿ ನನ್ ಕಂಡ್ರ ಟಿಸ್ಪಸ್ ಮಾಡ್ತಾಳ. ಆಕಿನ್ ಬುದ್ಧಿ ಹೇಳ್ತಾಳ. ಇಲ್ಲೇ ಕರೆಸಿಬಿಟ್ಟು ಹಿಂಗ ಹಿಂಗ ಅಂತ ಹೇಳಾಕಲಿ. ಈಗೇನಂತಾರ ಗೊತ್ತನ, ನಾನಾ ಬ್ಯಾಡಾಗೈತಿ. ಇಷ್ಟ ದಿನ ಕದ ಮುಚ್ಚ ಹೊಕ್ಕಿದ್ದೆ, ಈಗ ಹಜಾ ಹುಜುರ್ ಹೊಕ್ಕಿನ್ ನೋಡಂತಾರ. ಇವತ್ತು ರಾತ್ರಿ ಊಟಕ್ಕೆ ಬರಂಗಿಲ್ಲ ನಾನು ಅಂತೇಳಿ ಹೋದ್ರು. ಅಯ್ಯ, ಅವ್ರು ಹೇಳೋ ಮಟ್ಟ ನೀ ಸುಮ್ಮನೆ ಇದ್ದೇನ? ನೀ ಹೆಂಗ ನನ್ ಬಿಟ್ಟು ಹೊಕ್ಕಿ ಅಂತೇಳಿ ಅನ್ಬೇಕಿಲ್ಲ. ನೀನು ಬಿಡಾಕ್ ಹೋಗ್ಬಾರ್ದಿತ್ತು. ಈಗ ನಿನ್ನ ವೀಕ್ನೆಸ್ ಅಂತ ತಿಳ್ಕೊಂಡಾರ ಅವ್ರು. ಅಯ್ಯ, ಬಾ ಶಣೆಕಿದ್ದಿ ಬಿಡು. ಅಲ್ಲ, ಅವ್ರು ಹೊಕ್ಕಿನಂದ್ರೆ ನೀನು ತಗೊಂತ ಸುಮ್ಮನೆ ನಿಂತಿದ್ದೇನ ಬಡಿಸ್ಕೊಂಡು? ನೀನು ಧೈರ್ಯದಿಂದ ಇರಾಕಲಿ. ನಿಮ್ಮ ಅತ್ತೆಯಾರನ್ನ ಕರೆಸ್ಕೊ. ಸರಿವಾ, ನಮ್ಮ ಯಜಮಾನ್ರು ಬರೋ ಹೊತ್ತಾತು, ನಾ ಹೊಕ್ಕಿನಿ. ಹತ್ಕೊಂತ ಕುಂದ್ರಾಕ್ ಹೋಗ್ಬೇಡ. ನಮ್ಮ ಅತ್ತಿ ನಾನು ನೋಡಿದ್ರೆ ಇಸಾಕಾತ. ಈಗ ಆಕಿನ ಕರ್ಸಿದ್ನಿ ಅಂದ್ರೆ ನಾನು ಬಾಳೆ ಸುದ್ದು ಮಾಡ್ತಾಳ. ಆಕಿ ಮುಂದೆ ಹೇಳಿ ಅಂದ್ರೆ ಇನ್ನಟ್ಟು ಬೇಷ್ ಆತಂತಾಳ. ಯಾರನ್ನೂ ಕರ್ಸಂಗಿಲ್ಲ. ನಮ್ಮ ಪರವಕ್ಕನ್ನ ಕೇಳ್ತೀನಿ, ಹಿಂಗ ಆತಂತೇಳಿ ಹೇಳ್ತೀನಿ. ಆಕಿನ ಏನಾರ ಒಂದು ಐಡಿಯಾ ಹೇಳ್ತಾಳ ನನಗೆ. ಮೊನ್ನೇನು ಐಡಿಯಾ ಕೊಟ್ಟಿದ್ಲಲ್ಲ, ಹಂಗ ಇನ್ನೊಂದು ಎರಡು ಐಡಿಯಾ ಕೊಡ್ತಾ. ಅಯ್ಯವ್ವ ಸಾಕಾಗೋತು. ರಶ್ಮಿ, ಈಕೆದೊಂದು ಬಾಕಿ ಇತ್ತು. ಇದೋ ಹೊತ್ನ್ಯಾಗ ಬಂದು ಈಕೆ ಕೊಕ್ಕರ್ಸ್ಕೊಂಡ್ಲಾ? ಈಗ ಬಂದ್ರಿ? ಹ್ಞೂ ಯವ್ವ, ಈಗ ಬಂದೆ. ಯವ್ವ, ಈ ಚೀಲ ಇಳಿಸ್ಕೊ ಬಾ ಯವ್ವ. ಅಯ್ಯ, ಬರ್ತೀನಿ ಅಂತೇಳಿ ಒಂದು ಮಾತನ್ನು ಹೇಳಿಲ್ಲ ನೀವು. ನಾ ಎಲ್ಲ ಜಗ್ಗ ಸಲ ಫೋನ್ ಹಚ್ಚಿನಿ, ನೀ ಫೋನೇ ಎತ್ತಲಿಲ್ಲ. ಇನ್ನು ನನ್ನ ಗಂಡನ ದಟ್ಟು ಆಗಿತ್ತು. ಇನ್ನೀಕೆ ಬೇಕು ಬಂದ್ಲು, ಮುಗೀತು ನನ್ನ ಕತಿ. ಬರೀ ಈಕಿಗೆ ಬೇಸ್ ಹಾಕೋದಾಗತ್ತೆ. ಈತ ಗಂಡಂದು ಇನ್ನು ಮಗನ ಕೂಡ ಒಟ್ಟಾಗಿ ಇನ್ನು ನನ್ನ ಬಾಳೆ ಒಟ್ಟು ಹಾಳು ಮಾಡ್ತಾ. 3 ಬಟ್ಟೆ ತಾರ ತಗಡಿ ಮಾಡಿಡ್ತಾಳ ನನ್ನ ಬಾಳೆನ. ನನ್ನ ಫೋನ್ ಅದು ಒಂದೊಂದ್ಸತಿ ಇದಾಗತ್ರಿ, ಅದು ಕೆಟ್ಟೈತ್ರಿ. ನನ್ನ ಫೋನ್ ಗೊತ್ತಾಗಿಲ್ರಿ ಐತಿ. ಚಂದ್ರಗೆ ಫೋನ್ ಹಚ್ಚಿ ನೀವು ಒಟ್ಟ ತೆಗಿಲಿಲ್ಲ ಅವನು. ಅದಕ್ಕೆ ನಿಮ್ಮ ಮಾವ ಒಂದು ಕಾರ್ ಅಲ್ಲಿಂದ ಬುಕ್ ಮಾಡಿ ಕಳಿಸಿ ನೋಡಿವ. ನಾ ಸೆಟ್ರ್ ತರಲಿಲ್ಲ, ಏನಿಲ್ಲ. ತಂಡೊಂದ ನಮನೀತಿ ಸಾಕಾಗೋತವ ಅಲ್ಲಿಂದ ಇಲ್ಲಿ ಬರೋ ಹೊತ್ತಿಗೆ. ಯಾಕ ರಶ್ಮಿ, ಮಕ ಒಂಥರ ಸಪ್ಪ ಮಾಡಿಲ್ಲ? ಯಾಕೆ, ಏನಾತ? ಏನೂ ಆಗಿಲ್ಲ, ನಾ ಚಲೋನ ಅದೇನ್ರಿ. ಯಾಕ ಹಂಗತಿ ಅನ್ಸವಲ್ದವ? ಸೊರ್ಗಿ ನೀನ ಯಾಕ? ಮಣ್ಣೊಂದು 2 ದಿನ ನೆಗಡಿ ಆದಂಗಾಗಿ ಹಂಗತಿ ಆಗಿತ್ತು. ಬರ್ರಿ ನಡಿಯವ, ಒಂದಿಷ್ಟು ಚಾ ಮಾಡ್ಕೊಡಿ ನಡಿ. ನನಗರ ತಂಡಿ ಹತ್ತಿ ಬಿಟ್ಟತಿ. ಯವ್ವ ದೇವ್ರ, ಅಲ್ಲೆಲ್ಲೇ ಒಂದು ತವಲ್ಲಿ ತರ್ಬಿಸಿದ್ನವ. ನನಗ ಅಲ್ಲಿ ಊಟಕ್ಕೆ ತರ್ಬಿಸಿದ್ದ, ಊಟನ ಉಂಡಂಗಾಲಿಲ್ಲ.
ಅವಿ ಅಂತವ ಯವ್ವ ಇಲ್ಲಿ ಊಟಕ್ಕ ನಮ್ಮ ಊಟಕ್ಕ ಭಾಳ ಫರಕ್ ಐತಿ ಒಂದ್ ಎರಡು ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಡಿಯವ್ವ ಹಾ ರೊಟ್ಟಿ ತಿಂದ್ಬಿಡ್ತೀನಿ ನಾ ಜಾಕ ಮಾಡಿ ಹಾ ನಂದ ನನಗೆ ಸಂಕಟ ಆದ್ರೆ ಇದ್ರ ಸಂಕಟ ಇದಕ್ಕೆ ಮತ್ತಿನ್ ಕುಚ್ಚ ಹಾಕ್ಬೇಕು ನಂದ ನನಗೆ ಉಂಡು ಉಳ್ದೈತಿ ಈಗ ಇದೊಂದು ಸಡಗರ ಮಾಡ್ಬೇಕು ನಾನು ಇನ್ ಮೇಲಿಂದ ನಮ್ಮಿಬ್ರು ಯಾರು ಬೇರೆ ಮಾಡಕ್ ಸಾಧ್ಯ ಇಲ್ಲ. ಓ ಹಿಂಗೆಲ್ಲ ಹೇಳ್ತೀರಾ ನಿಮ್ಮ ಹೆಂಡತಿ ಸುಮ್ಮನೆ ಇರ್ತಾಳ ಇವತ್ತು ಭಾಳ ಮಾತಾಡಕತ್ತಿದ್ಲ, ನಮ್ಮಿಬ್ರದ್ದು ಎಲ್ಲ ವಿಷಯ ಗೊತ್ತಾಯ್ತ, ಚಲೋನ ಆತಕಿ ಗೊತ್ತಾಗಿ. ಇವತ್ತು ನಾ ಕಪಾ ಗಿಡ್ಡಿಗೆ ನಾಲ್ಕು ಬಾರಿಸಿ ನಕ್ಕಿ ಜೊತೆ ಇರ್ತೀನಿ ನೋಡಂತ ಹೇಳಿ ಬಂದಿನಿ ನೋಡು. ಏನೋ ಕಮಕ್ಕಿಮ ಕಂಡಿಲ್ಲ ನೋಡು, ಗಪ್ ಚುಪ್ಪಿದ್ಲ. ಮತ್ತೆ ನಮ್ಮ ಮನೆಗೆ ಬಂದು ಏನಾರ ಕೂಗಾಡಿದ್ರೆ ಏನ್ ಮಾಡೋದು? ಆಕಿ ಬರಾಕ್ ಚಾನ್ಸೇ ಇಲ್ಲ, ಬರಾಕ್ ನಾ ಅವಕಾಶನ ಕೊಟ್ಟಿಲ್ಲ. ಆಕಿ ಹೆಂಗ್ ಬರ್ತಾಳ ಹೇಳು? ಈಗ 4 ನಿಗಿಚಿನಿ ಅಷ್ಟಕ್ಕ ಸುಮ್ ಕುಂದಿರ್ತಾಳ, ಅದು ಪೆದ್ದಿ. ಆಮೇಲೆ ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ ಕೇಳು, ಆಕಿ ಯಾರನ್ನೂ ಹಚ್ಕೊಂಡಿಲ್ಲ ಗೊತ್ತ ನಿನಗೆ. ಅವ್ರ ಮನೆಯಾಗೂ ಬೇಕಾಗಿಲ್ಲ, ನಮ್ಮ ಮನೆಯಾಗೂ ಬೇಕಾಗಿಲ್ಲ. ಒಂಥರ ವಿಚಿತ್ರವಾಗಿದ್ದಾಳ ಆಕಿ. ಆಕಿ ಸಪೋರ್ಟಿಗೆ ಅಂತ ಯಾರೂ ಬರಂಗಿನೂ ಇಲ್ಲ. ಈಗ ಆಕಿ ತವ್ರ ಮನಿಗೆ ಹೋಗಿ, ನಿನಗೆ ಬೇಕಾದ್ರೆ ಇರು, ಸಾಕತ್ತಂದ್ರೆ ತವ್ರ ಮನಿಗೆ ಹೋಗಂತ ಏನಿ, ಎಲ್ಲಿ ಹೋಗಂಗಿಲ್ಲ. ನಾಯಿ ಬಿದ್ದಂಗ ಕಾಲ್ ಮುದುರ್ಕೊಂಡು ಮನ್ಯಾಗ ಬಿದ್ದಿರ್ತಾಳ. ಅಲ್ಲ ಆಕಿನ ಹೊಡಿಯೋಂತ ಕೆಲಸ ಏನಿತ್ತು ಪಾಪ ಹೊಡಿಬಾರ್ದಿತ್ತು ನೀವು. ನೀನು ಆಕಿ ಬಗ್ಗೆ ಕನಿಕರ ತೋರಿಸ್ತಿ, ಆದ್ರೆ ಆಕಿ ಹೆಂಗೆಲ್ಲ ಮಾತಾಡ್ತಾಳ ಗೊತ್ತನ? ನಿನ್ನಷ್ಟು ದೊಡ್ಡ ಗುಣ ಆಕಿಗಿಲ್ಲ. ಹಿಂಗತಿ ನಾಟಕ ಆಡಿದಾಗ ಜೀವನ ಆಗದ. ನಾ ಯಾವಾಗಲೂ ಈ ಚಂದ್ರನ ಕಣ್ಣಿಗೆ ಒಳ್ಳೆಕಿನ ಆಗಿರ್ಬೇಕು. ಮತ್ತು ನಿಮ್ಮ ತಾಯಿಯವರಿಗೆ ಅದು ಹೇಳಿದ್ರೆ, ತವ್ರ ಮನೆಗೆಲ್ಲ ಹೇಳಿದ್ರೆ ಅವರೆಲ್ಲ ಬಂದು ಗಲಾಟೆ ಮಾಡಿದ್ರೆ ಏನು ಮಾಡ್ತಿ? ನೀ ಅದೆಲ್ಲ ಟೆನ್ಷನ್ ಬಿಟ್ಬಿಡು, ತವ್ರ ಮನೆಯವ್ರು ಬರಲ್ಲ. ಈಕಿ ಒಂದು ಲಗ್ನ ಮಾಡೋವಾಗ ಸಾಕ್ಬೇಕಾತು. ಇವ್ರು 3 ಮಂದಿ ಹೆಣ್ಮಕ್ಳು. ಅಂತದ್ರಾಗ ಅವ್ರು ಹೆಂಗ್ ಬಂದು ನನ್ಗೆ ಹೇಳ್ತಾರ? ಅದೆಲ್ಲ ಆಗಲ್ಲ. ಅವ್ರ ತಂದೆ ತಾಯಿನೂ ಒಂದ್ ಸ್ವಲ್ಪ ಸಮಾಧಾನ ಅದಾರ ಅವರು. ಇನ್ನ ನಮ್ಮವ್ ಅಂಕರು ಈಕಿ ಏನ್ ಹೇಳಿದ್ರು ಕೇಳಂಗಿಲ್ಲ. ನಮ್ಮವ್ ಯಾವಾಗ್ಲೂ ನನ್ ಸಪೋರ್ಟಿಗೆ ಇರ್ತಾಳ. ನಮ್ಮವ ಈಕಿನ ಕಂಡ್ರೆ ಮೊದ್ಲೇಕ ಆಗ ಬರಂಗಿಲ್ಲ. ಈಕಿನ ನನ್ನ ಹೆಂಡತಿ ಕಂಡ್ರೆ ಗೊತ್ತನ, ಈಕಿ ಯಾರಿಗೂ ಬೇಕಾಗಿಲ್ಲ. ಆದರೂ ನನ್ನ ಸಂಬಂಧ ನೀವು ಆಕಿನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಆಕಿ ಕಣ್ಣೀರು ಹಾಕಿದ್ರೆ ನನಗೆ ಒಳಿತಾಗಂಗಿಲ್ಲ ಗೊತ್ತಾ? ನನ್ಗ ಈ ಗುಣನೇ ಭಾಳ ಇಷ್ಟ ಆಗೈತಿ. ನಿನ್ ಕಂಡ್ರೆ ಅದಕ್ಕ ನನ್ಗೆ ಇಷ್ಟ ನೋಡು. ಇಂಥ ಗುಣ ನನ್ನ ಹೆಂಡತಿ ಹತ್ರ ಇಲ್ಲ. ನಿನ್ಗ ಆಕಿ ಕೇಡ್ ಬಯಸಿದ್ರು ನಿನ್ಗ ಕೇಡ್ ಬಯಸು ಗುಣ ಇಲ್ಲಲ್ಲ, ನಂಗೆ ಭಾಳ ಖುಷಿ ಆಗತ್ತ. ಅದಕ್ಕ ನೀನ್ ಭಾಳ ಪ್ರೀತಿ ಮಾಡ್ತೀನಿ ನಾನು. ಇದು ನಮ್ಮಿಬ್ಬರು ಫ್ರೆಂಡ್ಶಿಪ್ ಎಷ್ಟು ದಿನ ಇರುತ್ತೋ ಏನೋ. ಮತ್ತೆ ಒಂದಿನ ಮತ್ತೆ ನಾವಿಬ್ರು ಬೇರೆ ಆಗ್ಲೇಬೇಕಲ್ಲ. ಯಾಕೆ ಹಂಗತಿ ಅಂತಿ? ನಾ ಯಾವತ್ತೂ ನಿನ್ ಬಿಟ್ಟಿರಂಗಿಲ್ಲ, ಯಾವತ್ತೂ ನಿನ್ನ ನಾ ಬಿಟ್ಟು ಕೊಡಂಗಿಲ್ಲ. ನೋಡ್ರಿ ನೀವು ಮದುವೆ ಆದವರು ಹೆಂಡತಿ ಅದಾಳ ನಿಮಗೆ. ಈಗ ನಾನು ಎಷ್ಟೋ ಮಾಡಿದ್ರು ಇಟ್ಕೊಂಡವಳು ಅಂತಂತಾರ ಜಗತ್ನಾಗ ಎಲ್ಲರೂ. ಅವ್ರಿಗಿದ್ದಷ್ಟು ಮರ್ಯಾದೆ ನನಗೈತೇನ್ರಿ ಚಂದ್ರು? ಹೇಳ್ರಿ ನೋಡೋಣ. ನೀ ಅದನ್ನೆಲ್ಲ ತಲೆಯಾಗಿ ಇಟ್ಕೊಳಕ ಹೋಗ್ಬೇಡ. ನೋಡಿಲ್ಲ, ನಾನು ನಿನಗ ಹೆಂಡತಿ ಸ್ಥಾನ ಕೊಡ್ತೀನಿ. ಆಕೆಗೆ ಡೈವರ್ಸ್ ಕೊಟ್ಬಿಟ್ಟು ನಾನು ನಿನ್ನ ಲಗ್ನ ಹಾಕ್ತೀನಿ. ಸುಮ್ಮನೆ ಮಾತಿಗೆ ಹೇಳ್ತಿರ್ಬಿಡ್ರಿ ಚಂದ್ರು. ಯಾವತ್ತೂ ಹಂಗತಿ ಆಗಂಗಿಲ್ಲ ಅದು. ನನ್ನ ಸಂಬಂಧ ಇನ್ನೊಂದು ಹೆಣ್ಣಿನ ಜೀವನ ಹಾಳು ಮಾಡೋದು ಸರಿಯಲ್ಲ. ನನಗದು ಆಕಿ ಕಂಡ್ರೆ ಇಷ್ಟನೇ ಇಲ್ಲ, ಬೇಡ ಆಕಿ ನನಗೆ ಆಕೆಗೆ ಡೈವರ್ಸ್ ಕೊಟ್ಬಿಡ್ತೀನಿ. ನಿನ್ನ ಜೊತೆಗೆ ಇರ್ತೀನಿ ನಾನು ಅಷ್ಟೇ. ನಿನ್ನ ಜೊತೆ ಮದುವೆ ಆಗ್ತೀನಿ. ಯಾರು ಹೇಳೋಂಗಿಲ್ಲ, ಯಾರ ಮಾತನ್ನು ಕೇಳಂಗಿನೂ ಇಲ್ಲ ನಾನು. ನನಗೆ ನೀನ ನನ್ನ ಸರ್ವಸ್ವ. ನನಗೆ ಬೇಕಾಗಿದ್ದು ಇದೆ ಚಂದ್ರು.